ಆ್ಯಂಡ್ ಈಗ ರಾತ್ರಿಗೆ ಅದೇ ಪತ್ರೊಡೆಯನ್ನು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ, ನಮ್ಮ ಮನೆಯಲ್ಲಿ ನಾವು ಅದೇ ರೀತಿ ರವಾ ಫ್ರೈಯನ್ನು ಪತ್ರೊಡೆ ಫ್ರೈ ಪತ್ರೊಡೆ ಫ್ರೈ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಘಾಮಿ ಸೂತ ಇದು ಸತ್ಯ ಹೇಳ್ಬೇಕಂದ್ರೆ ಹೋಟೆಲಲ್ಲಿ ಪನ್ನೀರ್ ಗ್ರೇವಿ ಹೆಂಗೆ ಸಿಗುತ್ತೆ, ನಮ್ಮದು ಗಣೇಶ್ ಗ್ರ್ಯಾಂಡಲ್ಲಿ ಸಿಗುತ್ತೆ, ಸೇಮ್ ಟೇಸ್ಟ್ ಕೊಡ್ತಿದೆ. ಆದ್ದರಿಂದ ನನ್ನ ಅಮ್ಮ ಬೆಳಿಗ್ಗೆ ಮಾಡೋದಿದ್ದು, ಇವಾಗ ಬಿಸಿ ಮಾಡ್ತಿದ್ದಾರೆ. ಬಟ್ ಸೇಮ್ ಟೇಸ್ಟ್ ನನಗೆ ಗೊತ್ತಿಲ್ಲ, ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ ಬಿಕಾಸ್ ಫೋನಲ್ಲಿ ಸ್ಪೇಸ್ ಇರಲಿಲ್ಲ ಅಂತ. ಇಲ್ಲಾಂದರೆ ತೋರಿಸ್ತಿದ್ದೆ ರೆಸಿಪಿಯನ್ನು. ನೆಕ್ಸ್ಟ್ ಯಾವತ್ತಾದರೂ ಮಾಡಿದಾಗ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿದೆ, ಐ ಮೀನ್ ಫ್ಲೇವರ್ ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ನೋಡಬೇಕು. ಚೆನ್ನಾಗೇ ಇರುತ್ತೆ, ಅವ್ರು ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಇವತ್ತು ರಾತ್ರಿ ಊಟಕ್ಕೆ ಪತ್ರೊಡೆ ಫ್ರೈ, ಪತ್ರೊಡೆ ರವಾ ಫ್ರೈ, ಪನ್ನೀರಿದು ಗ್ರೇವಿ ಮತ್ತು ಚಪಾತಿ. ಮತ್ತು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚಪಾತಿ ಎಲ್ಲ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಟ್ರೈಪಾಡ್ ಮೇಲಿದೆ, ಅದನ್ನು ಯಾರು ತಗೊಂಡು ಬರ್ತಾರೆ ಅಂತ ಅಮ್ಮನ ಹತ್ರ ಕೈ ಹಿಡ್ಕೊಂಡು ನಿಲ್ಲಿಸಿದ್ದೀನಿ. ಇಲ್ಲಿ ನೋಡಿ, ಸಕ್ಕತ್ತಿದೆ ಮಾತ್ರ. ಬಾಯಲ್ಲಿ ನೀರು ಬರುತ್ತಿದೆಯಾ? ಚೆನ್ನಾಗಾಗಿದೆ. ಅದರಲ್ಲಿ ಪತ್ರೊಡೆ ನೋಡಿ, ರವಾ ಫ್ರೈ ತುಂಬ ಟೇಸ್ಟಿ ಇರುತ್ತೆ. ಇದು ಕೆಲವರ ಮನೆಯಲ್ಲಿ ಪತ್ರೊಡೆಯನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಾರೆ, ಅದರದ್ದೆಂಥ ಪಣ್ಣು ಹಾಕಿ. ಬಟ್ ನಮ್ಮ ಮನೆಯಲ್ಲಿ ಒಗ್ಗರಣೆ ಹಾಕಿ. ನಮ್ಮ ಮನೆಯಲ್ಲಿ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೆ, ಅನ್ನದ ಜೊತೆಗೆ ಮಾಡೋದು. ಸೊ ಇವತ್ತು ಡಿನ್ನರ್ಗೆ ಪತ್ರೊಡೆ. ಆ್ಯಂಡ್ ಇವತ್ತು ಚಪಾತಿ ರೆಡಿ ಆಗ್ತಾ ಇದೆ. ಚಪಾತಿ ಆದಮೇಲೆ ಊಟ ಮಾಡೋದು. ಆ್ಯಂಡ್ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಟೇಸ್ಟಿಯಸ್ಟ್, ತುಂಬ ಚೆನ್ನಾಗಿತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಗ್ರೇವಿ ಮಾಡಿದರು. ಮಿಕ್ಸ್ಡ್ ವೆಜಿಟೇಬಲಿನ ಗ್ರೇವಿ, ಕ್ಯಾರೆಟ್ ಮತ್ತು ಬೀಟ್ರೂಟ್, ಬೀನ್ಸ್, ಟೊಮ್ಯಾಟೊ ಇವನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಅಮ್ಮ ಪೆಪ್ಪರ್ ಯೂಸ್ ಮಾಡ್ತಾರೆ. ಸೊ ಅದು ಟೇಸ್ಟ್ ಬೇರೆಯೇ ಬರುತ್ತೆ. ಆ್ಯಂಡ್ ಔಟ್ಸೈಡ್ ಜೋರು ಮಳೆ ಬರ್ತಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತು ಕೇಳೋದು ಸಹ ಇಲ್ಲ ನಿಮಗೆ ನಾನು ಮಾತಾಡಿದ್ದು, ಬಿಕಾಸ್ ನನ್ನ ಹತ್ರ ಅದು ಮೈಕ್ ಕೂಡ ಇಲ್ಲ. ಸೊ ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂತ ಎಣಿಸ್ಕೊಂಡೆ. ಇವತ್ತು ವೆಜಿಟೇಬಲ್ ಸಾಗು, ಇದು ಪೆಪ್ಪರ್ ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಪೂರಿ. ಮಧ್ಯಾಹ್ನ ಲಂಚ್ಗೆ ಫ್ರೈಡ್ ರೈಸ್ ಮತ್ತು ಅದಕ್ಕೆ ಏನು ಭಾಜಿ ಏನಾದರೂ ಮಾಡೋಣ ಅಂತ, ಗ್ರೇವಿ ಟೈಪ್ ಏನಾದರೂ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀವಿ. ಇವಾಗ ನಿಮ್ಮ ಜೊತೆಗೆ ನಾನು 2 ರೆಸಿಪಿಯನ್ನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಮುಂಚೆ ಕೂಡ ಇದನ್ನು ಟ್ರೈ ಮಾಡಿದ್ದೀವಿ, ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ವೆಜ್ ಫ್ರೈಡ್ ರೈಸ್ ಜೊತೆಗೆ ಸೈಡ್ಗೆ ಏನಾದರೂ ಗ್ರೇವಿ ಟೈಪ್ ಮಾಡೋಣ ಅಂತ ಇಲ್ಲಿ ಒಂದು 4 to 5 ಬೀನ್ಸ್, 1 ಟೊಮ್ಯಾಟೊ,
ಒಂದು ಕ್ಯಾರೆಟ್, ಒಂದು ಕ್ಯಾಪ್ಸಿಕಮ್ ಆ್ಯಂಡ್ 2 ಪೊಟ್ಯಾಟೋವನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಫುಲ್ ಸ್ಮಾಲ್ ಕಟ್ ಮಾಡಬೇಕು. ಇದು ಜಸ್ಟ್ ನಮಗೆ ಫ್ರೈ ಮಾಡಲಿಕ್ಕೆ. ಆ್ಯಂಡ್ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಒಂದು 8 to 9 ಗ್ರೀನ್ ಚಿಲ್ಲೀಸನ್ನು, ಒಂದು ಟ್ಯಾಮ್ರಿನ್ ಹುಣಸೆ ಹಣ್ಣು, ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್, ಆ್ಯಂಡ್ ಇದು ಕೊಕೊನಟ್ ಎಂತ ಹೇಳ್ತೀರಾ, ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ, ಜಿಂಜರ್, ಒಂದು ಹಾಫ್ ಆನಿಯನ್, ಆ್ಯಂಡ್ ಸ್ವಲ್ಪ ದ್ರಾಕ್ಷಿ, ಒಂದು 4 to 5 ಗ್ರೀನ್ ಚಿಲ್ಲೀಸನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು, ಫಸ್ಟು ಚೆನ್ನಾಗಿ ಒಂದು ಕಡಾಯಿ ತಗೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಏನು ಮಾಡಬೇಕು, ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಇವಾಗ ಬನ್ನಿ ನಾನು ತೋರಿಸ್ತೀನಿ. ಇವಾಗ ಸ್ವಲ್ಪ ಫಾಸ್ಟ್ ಮಾಡಿದ್ವಿ ಬಿಕಾಸ್ ಟೈಮ್ ಆಲ್ರೆಡಿ 12 ಆಗ್ತಾ ಬಂತು. ಸೊ ಇದಿಷ್ಟನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಕಡಾಯಿಯಲ್ಲಿ ಚೆನ್ನಾಗಿ ಒಂದ್ಸಲ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಎಲ್ಲ ಫ್ರೈ ಆದಮೇಲೆ ಇದನ್ನು ಪೇಸ್ಟ್ ಮಾಡುವಾಗ ಏನು ಮಾಡಿ, 1 ಗ್ಲಾಸ್ ಫುಲ್ ಇದು ಕರ್ಡನ್ನು ಆ್ಯಡ್ ಮಾಡಬೇಕು. ಇನ್ನು ನೀರು ಹಾಕಬೇಕಂತ ಇಲ್ಲ, ಬೇಕಾದರೆ ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫುಲ್ ಸ್ಮೂತ್ ಪೇಸ್ಟ್ ಆಗಿ ಮಾಡಿ ತರ್ತೀನಿ. ಫಸ್ಟು ಇಲ್ಲಿ ಏನು ಮಾಡಬೇಕು, ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸಾಸಿವೆ ಆ್ಯಂಡ್ 1-2 ರೆಡ್ ಚಿಲ್ಲೀಸನ್ನು ಮತ್ತು ಸ್ವಲ್ಪ ಆಯಿಲನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡು, ಅದಾದಮೇಲೆ ಅದಕ್ಕೇನು ನಾನೇನು ವೆಜಿಟೇಬಲ್ಸನ್ನೆಲ್ಲ ಹೇಳಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಫ್ರೈ ಆದಮೇಲೆ ಇದಕ್ಕೆ 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, 2 to 2.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚನಾ ಮಸಾಲ ಪೌಡರ್ ಸ್ವಲ್ಪ 1 ಸ್ಪೂನಷ್ಟು ಚನಾ ಮಸಾಲ ಪೌಡರ್, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಹಾಕಿ. ಆ್ಯಂಡ್ ಪೌಡರ್ ಹಾಕಿದ್ದೆಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ ಏನು ಮಾಡಿ, ಅದಕ್ಕೆ ನಾವು ಏನು ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಂಡಿರ್ತೀವಿ ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡಬೇಕು. ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಆಗಬೇಕು. ಏನು ಹೇಳ್ತೀರಾ, ಫುಲ್ ಸ್ಮೂತಾಗಿ ಪೇಸ್ಟ್ ಆದ ನಂತರ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಸ್ವೀಟಾಗಿ ಗ್ರೇವಿ ಬಂದರೆ ಇಷ್ಟ ಆಗುತ್ತೆ ಅವರು 1 ಸ್ಪೂನಷ್ಟು ಇಷ್ಟೇ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡಿ ಸಾಲ್ಟನ್ನು ಹಾಕಿದರೆ ಸಾಲ್ಟನ್ನು ಹಾಕಿದರೆ ಆಯಿತು. ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡಬೇಕು. Nice. ಸ್ವಲ್ಪ ಇದು ಬಂದರೆ ಆಯಿತು, ಕುದಿ ಬಂದರೆ ಆಯಿತು. ಡನ್. ಚೆನ್ನಾಗಾಗಿದೆ, ಸುಮ್ಮನೆ ಹೇಳ್ತಿಲ್ಲ, ಚೆನ್ನಾಗಿದೆ. ಖಾರ ಎಲ್ಲ ಪರ್ಫೆಕ್ಟ್ ಇದೆ. ನಿಮ್ಗೆ ಯಾರಿಗೆಲ್ಲ ಖಾರ ಇಷ್ಟ ಆಗುತ್ತೆ ಅವರು ಶುಗರನ್ನು ಸ್ಕಿಪ್ ಮಾಡಿಬಿಡಿ. ಡನ್. ಆ್ಯಕ್ಚುಲಿ ನಾನು ಜೀರಾ ರೈಸ್ ಮಾಡೋದಂತ ಪ್ಲ್ಯಾನ್ ಮಾಡಿ ಅದಕ್ಕೋಸ್ಕರ ಗ್ರೇವಿಯನ್ನು ಮಾಡಿದ್ದು. ಇವಾಗ ನನಗೆ ಜೀರಾ ರೈಸ್ ತಿನ್ಬೇಕಂತಲೇ ಅನಿಸ್ತಿಲ್ಲ. ಸೊ ನಾನು ಫ್ರೈಡ್ ರೈಸ್ ಮಾಡಿದೆ. ಮತ್ತು ಇದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಅಂತ ಇರಲಿ ಅಂತ ಮಾಡಿಬಿಟ್ಟೆ. ಫ್ರೈಡ್ ರೈಸ್ ಮಾಡಲಿಕ್ಕೆ ಇಲ್ಲಿ ನೀರನ್ನು ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು ಬಾಸ್ಮತಿ ರೈಸನ್ನು ಯೂಸ್ ಮಾಡ್ತೀನಿ. ಇವತ್ತು ನಾರ್ಮಲ್ ರೈಸ್ ಅಲ್ಲ, ಬಾಸ್ಮತಿ ರೈಸಿಂದ ಮಾಡಿ ನೋಡೋಣ ಅಂತ.
ಆ್ಯಂಡ್ 1 ಗ್ಲಾಸ್ ತೊಗೊಂಡಿದ್ದೀನಿ ಫುಲ್ ರೈಸನ್ನು ತೊಳೆದು ಇದಕ್ಕೆ ಹಾಕಬೇಕು. ಆ್ಯಂಡ್ ಇದಕ್ಕೆ ಆ್ಯಡ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಆ್ಯಂಡ್ ಲೆಮನನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ, ಸೊ ದ್ಯಾಟ್ ಏನಾಗುತ್ತೆ, ಸ್ಟಿಕ್ ಆಗಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಗಾರ್ಲಿಕ್ಕನ್ನು ಆ್ಯಡ್ ಮಾಡಿ, ಸ್ವಲ್ಪ ಗಾರ್ಲಿಕ್ಕನ್ನು ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಗೋಡಂಬಿಯನ್ನು ಆ್ಯಡ್ ಮಾಡಿ ಆ್ಯಂಡ್ ದ್ರಾಕ್ಷಿ, ಆನಿಯನ್, ಆ್ಯಂಡ್ ಇದು ಏನು ಹೇಳ್ತೀರಾ ಇದಕ್ಕೆ, ಬೀನ್ಸ್, ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸನ್ನು ಆ್ಯಡ್ ಮಾಡಿ. ಆ್ಯಂಡ್ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕಬೇಕು, ಬಟ್ ಇಲ್ಲಿ ಒಂದೇ ಇತ್ತು ಅಂತ ಇರಲಿಲ್ಲ, ಸೊ 1 ಕ್ಯಾರೆಟ್. ಆ್ಯಂಡ್ ಗ್ರೀನ್ ಚಿಲ್ಲೀಸನ್ನು ಒಂದು 3 ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನಾನು ಕಿಚನಿಗೆ ಬಂದರೆ ಕಿಚನ್ನೆಲ್ಲ ಸರ್ವನಾಶ. ಅಮ್ಮ ಒಂದ್ಸಲ ಬಂದು ಚೆಕ್ ಮಾಡಿ ಹೋಗಿರು, ಇನ್ನೂ ಆಗಲಿಲ್ವಾ ನಿಮ್ಮದು ಅಂತ. ವೆಜಿಟೇಬಲ್ ಕಟ್ ಮಾಡೋದು ಬೇಡವಾ, ಐಟಮ್ಸನ್ನೆಲ್ಲ ರೆಡಿ ಮಾಡಿ ಇಡಬೇಕು, ವಿಡಿಯೋ ಆನ್ ಮಾಡಬೇಕು, ಆ್ಯಂಗಲ್ಸ್ ನೋಡಬೇಕು, ಅನ್ನಕ್ಕಿಡಬೇಕು, ಪೆಪ್ಪರನ್ನು ಆ್ಯಡ್ ಮಾಡಬೇಕು. ನೀವು ಖಾರ ನೋಡಿಕೊಂಡು ಆ್ಯಡ್ ಮಾಡಿ. ಪೆಪ್ಪರ್ ಪೌಡರ್, ಡಾರ್ಕ್ ಸೋಯಾ ಸಾಸ್ ಏನು ಬರುತ್ತೆ ಅದು, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಲಾಸ್ಟಲ್ಲಿ ಫ್ರೈಡ್ ರೈಸ್ ಮಸಾಲ, ಫ್ರೈಡ್ ರೈಸ್ ಇದು ಪೌಡರ್ ಏನು ಬರುತ್ತೆ 1 2 3 ಅವ್ರದ್ದು, 1 2 3 ಅವರದ್ದು ಫ್ರೈಡ್ ರೈಸ್ ಮಸಾಲ. ಒಂದು ಫುಲ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಸಾಲ್ಟ್ ಆ್ಯಡ್ ಮಾಡಬೇಕು. ಆಯಿತು, ಊಟ ಡನ್. ಇವಾಗ ಮಳೆ ನೋಡಿ, ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ಇನ್ನೂ ಈ ವಿಡಿಯೋ ಮಾಡುವಾಗಲೂ ಮಳೆ, ಮೈಕ್ ಕೂಡ ಇಲ್ಲ. ನಾನಿಲ್ಲಿ ಪೂರಿ ಭಾಜಿ ತಿನ್ನಬೇಕಂತ ಬಂದಿದ್ದು, ಇವಾಗ 3/4 ಅಂಶ ಅದಕ್ಕೆ ಹೋಗುತ್ತೆ ನನ್ನ ಪ್ರಕಾರ. ಗೆ ಪಿಕಾಕ್ ಆ್ಯಸ್ ಇಫ್ ಅದಕ್ಕೆ ಪಿಕಾಕ್ ಅಂದ್ರೆ ಕೂಡ ಅರ್ಥ ಆಗುತ್ತೆ ಥರ ನಾನು ಕರಿತಾ ಇದ್ದೀನಿ ಕೂತ್ಕೊಂಡು. ಇಲ್ಲಿ ನೋಡಿ ಸ್ಟಾರ್ಟ್ ಆಯ್ತು ಇದ್ರದ್ದು. ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಗೊತ್ತು, ನಾವು ಎಷ್ಟು ಗಂಟೆ ಕೂತ್ಕೊಳ್ತೀವಿ ಅಷ್ಟು ಗಂಟೆಗೆ ಬರುತ್ತೆ ಅದು. ಇಷ್ಟೊತ್ತು ಒಂದು ಬರ್ಡ್ಸ್ ಇರಲಿಲ್ಲ ಇಲ್ಲಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಬಂತು ನೋಡಿ. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ. ನೀತನ್ನು ತೋರಿಸಲೇ ಇಲ್ಲ ವಿಡಿಯೋಸಲ್ಲಿ, ತುಂಬ ಡೇಸ್ ಆಯಿತು. ಇವತ್ತು ಬರ್ತಾನೆ ಅಪ್ಪ. ಎಲ್ಲಿ ಬೆಲ್ಗಾಮ್ಗೆ ಹೋಗಿದ್ದಾನೆ. ಬೆಲ್ಗಾಮ್ಗೆ ಹೋಗಿ ಅವನ ಅಜ್ಜನ ಮನೆಗೆ ಹೋಗಿ ಇವತ್ತು ಮನೆಗೆ ಬರ್ತಾನೆ ಸಂಜೆ.
ಆ್ಯಂಡ್ ಅದನ್ನೆಲ್ಲ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ ಎಲ್ಲ ಒಟ್ಟಿಗೆ ವ್ಲಾಗನ್ನು ಪೋಸ್ಟ್ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ. ಸೊ ನೈ ಡಿಪ್ರೆಷನ್ ಫಾಲ್ಸ್ ಮಾಡರಿ ಅದೆಂಥದ್ದು ಇಲ್ಲ ಅಲ್ಲಿ ಅಷ್ಟಂತ ಇದಿರೋದಿಲ್ಲ. ಫಾಲ್ಸ್ ನೇಮ್ ಡಿಪ್ರೆಷನ್ ಫಾಲ್ಸ್ ನೋಡಿ ಡಿಫ್ರೆನ್ಸ್ ಸಾಮೂನು ಈಗ ಮಳೆಗಾಲದಲ್ಲಿ ಎಂತ ಇಲ್ಲ, ನೀರು ಇಲ್ಲ, ಫಾಲ್ಸ್ ನೋಡಿ ಡ್ರಿಫ್ಟ್ ಸೆಕ್ಷನ್ ಅಲ್ದಾ. ಮತ್ತೆ ನೇಮ್ ಬಂದ್ಬಿಟ್ಟು ಡಿಪ್ರೆಷನ್ ಫಾಲ್ಸ್ ಅಂತ. ಅದೆಲ್ಲಿ ಎಲ್ಲಿ ಹೆಬ್ರಿಕ್ಕಿಂತ ಸ್ವಲ್ಪ ಮುಂದಿದೆ. ಅಲ್ಲಿ ನೀರಿಲ್ವಾ? ನೀರಿಲ್ಲ, ಅದ್ರದ್ದು ಹೆಸರು ಡಿಪ್ರೆಷನ್. ಸೊ ನಂಗೆ ಅಲ್ಲಿ ಹೋಗಲೇಬೇಕು ಡಿಪ್ರೆಷನ್ ಫಾಲ್ಸಿಗೆ ಅಂತ. ಅಂತ ನೀನು ಬರ್ತೀಯ ಹೇಳಿ, ನಾ ಹೋಗ್ತೇನೆ, ಹೋಗಿ ಬರುವ. ಹಾಂ ಎಸ್ ಆರ್ ನೋ? ನಾನು ಬೆಳಗ್ಗೆ ಬರ್ತೀವ, ನಮಗಿಂದು ಊಟಕ್ಕೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಹೋಗ್ಬೇಕು. ಡನ್. ಹಾಗಾದರೆ ಒಟ್ಟಿಗೆ ಹೋಗಿ ಬರೋಣ ಡಿಪ್ರೆಷನಿಗೆ. ಬರುವಾಗ कैसा लगा मेरा मजाक? नहीं तो कहीं ऐसा नहीं तो ऐसा अंकल नहीं तो नाम ಆ್ಯಂಡ್ ನೀವೇನದು ಪ್ರ್ಯಾಂಕನ್ನು ನೋಡಿದ್ರಿ. ನನಗೂ ಕೂಡ ಪ್ಲ್ಯಾನ್ ಇರಲಿಲ್ಲ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಹೋಗಿ ಕ್ಯಾಮ್ರಾ ಆನ್ ಮಾಡಿದೆ ಆ್ಯಂಡ್ ಅವಳ ಹತ್ರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನಿವಾಗ ಫಾಲ್ಸಿಗೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಅವಳು ನಿಜ ಅಂತ ಎಣಿಸ್ಕೊಂಡ್ಳು. ಅದರಲ್ಲೂ ಲಾಸ್ಟಲ್ಲಿ ನೆಕ್ಸ್ಟ್ ವೀಕ್ ಹೋಗೋಣ, ಈ ವೀಕ್ ಬೇಡ ಡಿಪ್ರೆಷನ್ ಫಾಲ್ಸಿಗೆ. ಆ್ಯಂಡ್ ರೆಸಿಪಿ ಏನು ಮಾಡಿದ್ದೆ ಅದನ್ನು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಬಟ್ ಅದು ನಾನು ರೈಸ್ ಯೂಸ್ ಮಾಡೋದು ಬಾಸ್ಮತಿ ಆಗಿದ್ದರಿಂದ ಫಸ್ಟ್ ಟೈಮ್ ನಾನು ಬಾಸ್ಮತಿ ರೈಸಲ್ಲಿ ಮಾಡಿದ್ದು. ಸೊ ನನಗೆ ಕೂಡ ಅದು ಪ್ರಾಪರಾಗಿ ಯಾವಾಗ ಅನ್ನ ಬೇಯತ್ತೆ ಅಂತಲೇ ತಲೆಯಲ್ಲೇ ಇರಲಿಲ್ಲ. ಹಾಗೆ ಬೇಯಲಿಕ್ಕಿಟ್ಟೆ, ಸ್ವಲ್ಪ ಮೆದುವಾಯಿತು. ಅದು ಬಿಟ್ಟರೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಮತ್ತು ಇಷ್ಟೇ, ಇದು ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಆಗಿತ್ತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.